ಇದೆಲ್ಲ ಒಂದು ಕಡೆ ಆದರೆ ಮತ್ತೊಂದು ಕಡೆ ಗಿರೀಶ್ ಮಠಣ್ಣಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಮಠಣ್ಣ ವಿರುದ್ಧ ಈಗ ರಾಜ್ಯ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಅನ್ನು ಕೂಡ ಕೊಡಲಾಗಿದೆ. ಗಿರೀಶ್ ಮಠಣ್ಣಗೆ ಈಗ ಮತ್ತೊಂದು ಸಂಕಷ್ಟ ಅಂತಂದ್ರೆ ರಾಜ್ಯ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿರೋದು ಮಠಣ್ಣನ ವಿರುದ್ಧ. ಆ ಕಂಪ್ಲೇಂಟ್ ಕಾಪಿ ಗಮನಿಸ್ತಾ ಇದ್ದೀರಿ. ಧರ್ಮಸ್ಥಳದ ಸಾಮೂಹಿಕ ವಿವಾಹದ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಅದು ವಿವಾದಾತ್ಮಕ ಹೇಳಿಕೆ. ಹೆಣ್ಣು ಮಕ್ಕಳ ಗೌರವಕ್ಕೆ ಧಕ್ಕೆ ತಂದಿರೋ ಆರೋಪ ಇವ್ರ ಮೇಲಿದೆ. ಈಗ ಕಾವೇರಿ ಕೇದಾರನಾಥ್ ಅನ್ನೋರ ನೇತೃತ್ವದಲ್ಲಿ ಕಂಪ್ಲೇಂಟ್ ಕೊಡಲಾಗಿದೆ. ಮಠಣ್ಣ ವಿರುದ್ಧ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ಆ ಪತ್ರದಲ್ಲಿ. ನೆನ್ನೆ ಮಾನವ ಹಕ್ಕು ಆಯೋಗದಿಂದಲೂ ಕೂಡ ಪ್ರತ್ಯೇಕವಾಗಿ ದೂರು ಕೂಡ ದಾಖಲಾಗಿದೆ. ಆ ಕೇಸ್ ಈಗ ಆಲ್ರೆಡಿ ಕ್ಲಿಯರ್ ಆಗಿರುವಂತದ್ದು, ಅಂದ್ರೆ ನಾನು ಆಸ್ತಿಗೋಸ್ಕರ ಸುಳ್ಳು ಕೊಟ್ಟಿದ್ದೆ ಅನ್ನುವಂಥದ್ದನ್ನ ಅಲ್ಲ ನೀವ್ ಹೇಳಿದ್ರಿ, ನೀವು ಅವರ ರೈಟ್ಸ್ ಅನ್ನ ಕಾಪಾಡಬೇಕು ಅನ್ನುವಂಥದ್ದು ಹೇಳಿದಾಗ ಅಟ್ ದ ಸೇಮ್ ಟೈಮ್ ಆ ತರದೊಂದು ಹೆಣ್ಮಗಳೇ ಹುಟ್ಟಿರ್ಲಿಲ್ಲ ಅಂತ ತಾಯಿನೇ ಹೇಳಿ ನಾನು ಆಸ್ತಿಗೋಸ್ಕರ ಬಂದಂತವ್ರ ಈ ತರ ಡ್ರಾಮ್ಯಾಟಿಕ್ ಆಗಿ ಮಾಡ್ತಾ ಇರೋರಿಗೆ ರಕ್ಷಣೆ ಕೊಡಿ ಅನ್ನುವಂಥದ್ದು ಇದೆಯಲ್ಲ, ಕಾನೂನ ದುರ್ಬಳಕೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಅನ್ಸುತ್ತೆ. ಮೇಲ್ನೋಟಕ್ಕೆ ಆತರ ನಮಗೂ ನಿಮ್ಗೆ ಅನ್ನಿಸ್ಬೋದು. ಆದ್ರೆ ನಾವು ಕಾನೂನಾತ್ಮಕವಾಗಿ ಒಂದು ತನಿಖೆ ನಡಿಬೇಕಾದ್ರೆ ಈ ತರ ಎಲ್ಲ ಹೇಳೋದು ಸರಿಯಲ್ಲ, ಕಾನೂನು ಪ್ರಕಾರನೂ ಸರಿಯಲ್ಲ. ಈ ತನಿಖೆ ಕಡೆಯ ಹಂತದವರೆಗೂ ಮುಟ್ಟೋವರೆಗೂ ನಾವು ಅದ್ರ ಬಗ್ಗೆ ಮಾತಾಡಬಾರ್ದು. ಅವ್ರು ಸರಿ ಮಾತಾಡ್ತಿದ್ದಾರೋ ತಪ್ಪು ಮಾತಾಡ್ತಾ ಇದ್ದೀರೋ ಅದು ತನಿಖೆ ಆದಮೇಲೆ ನಮಗೆ ಗೊತ್ತಾಗುತ್ತೆ. ಒಂದು ಯಾರೇ ಒಂದು ಸಾಕ್ಷಿ ಇದ್ದರೆ, ಯಾವುದೇ ಸಾಕ್ಷಿ ಇರಲಿ, ಅವ್ರು ತಪ್ಪು ಹೇಳಲಿ ಸರಿ ಹೇಳಲಿ, ಅವ್ರಿಗೆ ರಕ್ಷಣೆ ಕೊಡುವಂಥದ್ದು ತನಿಖಾ ತಂಡದ ಆದ್ಯ ಕರ್ತವ್ಯ. ಅದಕ್ಕೆ ನಾನು ಪತ್ರವನ್ನು ಬರೆದಿದ್ದೀನಿ. ಆ ತನಿಖೆ ಮುಗಿದು ಆ ತನಿಖೆ ವರದಿ ಬರೋ ತನಕ ನಾವು ಯಾವುದೇ ಆ ಥರ ಕಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಆ ಕೇಸ್ ಈಗ ಆಲ್ರೆಡಿ ಕ್ಲಿಯರ್ ಆಗಿರೋ ಸಾಮೂಹಿಕ ವಿವಾಹ ಧಾರ್ಮಿಕ ಸಂಸ್ಥೆಯಲ್ಲಿ ನಡೀತಿರುವಂತ ಒಂದು ಸಾಮೂಹಿಕ ವಿವಾಹದ ಬಗ್ಗೆ ಎಷ್ಟೋ ವರ್ಷಗಳಿಂದ ಸಾವಿರಾರು ಮದುವೆಗಳು, ಲಕ್ಷಾಂತರ ಮದುವೆಗಳಾಗಿರುವಂತಹ ಒಂದು ಜಾಗ ಮತ್ತು ಕುಟುಂಬಗಳು ಎಷ್ಟೋ ಇವಾಗ ಅಧ್ಯಯನ ಮಾಡ್ತಾ ಇದ್ದಾರೆ, ಮುಂದೇನೂ ಆಗುತ್ತೆ. ಇಂತಹ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಭಾಷಣದಲ್ಲಿ ಹೆಣ್ಣು ಮಕ್ಕಳ ಗೌರವಕ್ಕೆ ಘನತೆಗೆ ಕುಂದು ಉಂಟಾಗುವ ರೀತಿಯಲ್ಲಿ ಎಷ್ಟೋ ಮದುವೆಗಳಾಗಿದೆ, ಸಂಸಾರ ನಡೆಸ್ತಾ ಇದ್ದಾರೆ, ಅವ್ರವ್ರ ಹರಕೆ ಕಟ್ಕೊಂಡಿರ್ತಾರೆ. ಕೇವಲ ಬಡವರು ಮಾತ್ರ ಮದುವೆ ಆಗ್ತಾರೆ ಅನ್ನೋದಲ್ಲ, ಕೆಲವರು ಹರಕೆ ಕಟ್ಕೊಂಡಿರ್ತಾರೆ, ಕೆಲವರು ಭಕ್ತಿಯಿಂದ ಬಂದ ಮದುವೆ ಆಗಿರ್ತಾರೆ. ಸೊ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯ ಭಕ್ತಾದಿಗಳಾಗಿ ಅವರಲ್ಲಿ ಬಂದು ಮದುವೆ ಆಗಿರ್ತಾರೆ. ಇಂಥ ಒಂದು ಕುಟುಂಬಗಳ ಮೇಲೆ ಒಂದು ಮಾನಸಿಕ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಹೇಳಿ